ಲೈಟ್ ಆಫ್ చేయమ్మా ಬಂದ್ಬಿಟ್ಟು ಲೈಟ್ ಹಾಕಿದ್ರೆ ಗಿಡ ಗಿಡ 23ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಗ ನಾನು ಅವ್ರು ನಾನು ರಿಜಿಸ್ಟರ್ ಮಾಡಿ ಅಂತ ಕೇಳಿದ್ದೆ. ಅವರೇ ಕರೆದು ನನ್ನ ರಿಜಿಸ್ಟರ್ ಮಾಡಿದ್ರು. ಆಮೇಲೆ 20ನೇ ತಾರೀಕು ಪ್ರಮಾಣ ವಚನ ಆಯಿತು. 23ನೇ ತಾರೀಕು ಸುರೇಶ್ ಸುರೇಶಿಗೆ ಮಂತ್ರಿಗಳಾದರೆ ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬನ್ನಿ ಅಂದರು. ನನಗೆ ಅಂದವ್ರಿಗೆ ಬಂದೆ. ಅಲ್ಲಿ ಮೇಲ್ಗಡೆ ಯಾವ ಇದ್ರು ಸೆಲ್ಲರಲ್ಲೇ ಪಾರ್ಕಿಂಗಲ್ಲಿ ನಾನು ಸುರೇಶ್ ಮಾತಾಡ್ತೀವಿ. ಏನು ಕರೆದಿದ್ದೇನು ಅಂತ ಹೇಳಿದೆ. ಅದಕ್ಕೆ ನಿಮಗೆ ಬೆಂಗಳೂರು ಕೊಡ್ತೀನಿ ಅಂತ ಹೇಳಿದ್ರು. ಫೋನ್ ಮಾಡಿದೆ, ಸುರೇಶ್ ಫೋನ್ ಮಾಡಿದೆ. ಅವ್ರು ಬಿಟ್ಟಿದ್ದೇನೆ ಕಾನೂನು ಆಯಿತು, ಯಾಕೆ ಆಯಿತು ಅಂತ ಹೇಳಿದೆ. ನಿಲ್ಲಿಸಿದ ಬೆಂಬಲ ಕಾನೂನಿಂದ ಇದು ಬದಲಾವಣೆ ಆಗೋದು ಅಂತ ಹೇಳಿದ್ರು. ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ್ಮೇಲೆ ನನಗೆ ನಾನೇನು ಕೇಳಿರಲಿಲ್ಲ ಇಂಥ ಇಲಾಖೆ ಬೇಕು. 23ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಗ ನಾನು ಅವ್ರು ನಾನು ರಿಜಿಸ್ಟರ್ ಮಾಡಿ ಅಂತ ಕೇಳಿದ್ದೆ. ಅವರೇ ಕರೆದು ನನ್ನ ರಿಜಿಸ್ಟರ್ ಮಾಡಿದ್ರು. ಆಮೇಲೆ 20ನೇ ತಾರೀಕು ಪ್ರಮಾಣ ವಚನ ಆಯಿತು. 23ನೇ ತಾರೀಕು ಸುರೇಶ್ ಸುರೇಶಿಗೆ ಮಂತ್ರಿಗಳಾದರೆ ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬನ್ನಿ ಅಂದರು. ನನಗೆ ಅಂದವ್ರಿಗೆ ಬಂದೆ. ಅಲ್ಲಿ ಮೇಲ್ಗಡೆ ಯಾವ ಇದ್ರು ಸೆಲ್ಲರಲ್ಲೇ ಪಾರ್ಕಿಂಗಲ್ಲಿ ನಾನು ಸುರೇಶ್ ಮಾತಾಡ್ತೀವಿ. ಏನು ಕರೆದಿದ್ದೇನು ಅಂತ ಹೇಳಿದೆ. ಅದಕ್ಕೆ ನಿಮಗೆ ಬೆಂಗಳೂರು ಕೊಡ್ತೀನಿ ಅಂತ ಹೇಳಿದ್ರು. ಫೋನ್ ಮಾಡಿದೆ, ಸುರೇಶ್ ಫೋನ್ ಮಾಡಿದೆ. ಅವ್ರು ಬಿಟ್ಟಿದ್ದೇನೆ ಕಾನೂನು ಆಯಿತು, ಯಾಕೆ ಆಯಿತು ಅಂತ ಹೇಳಿದೆ. ನಿಲ್ಲಿಸಿದ ಬೆಂಬಲ ಕಾನೂನಿಂದ ಇದು ಬದಲಾವಣೆ ಆಗೋದು ಅಂತ ಹೇಳಿದ್ರು. ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ್ಮೇಲೆ ನನಗೆ ನಾನೇನು ಕೇಳಿರಲಿಲ್ಲ ಇಂಥ ಇಲಾಖೆ ಬೇಕು. ರಾಜೀನಾಮೆ ಕೊಡ್ತೀನಿ ಆಮೇಲೆ ಸರ್. ಬೇಡ ಸರ್, ರಾಜೀನಾಮೆ ಪ್ರಶ್ನೆ ಅನ್ನೋದೇ ಬೇಡ ಸರ್. ಏನಕ್ಕೆ ಸರ್ ರಾಜೀನಾಮೆ ಕೊಡಬೇಕು? ಅಲ್ಲ ಸರ್, ಈ ತರ ಉದ್ದೇಶಪೂರ್ವಕವಾಗಿ ಪಕ್ಷದ ಅಧ್ಯಕ್ಷರೇ ಮಾತಾಡ್ತೀನಿ ಅಂದ್ಮೇಲೆ ಅಧ್ಯಕ್ಷರಿಗೆ ಇದು ಮಾಡ್ಬೇಕು ಸರ್. ಅವ್ರು ನಿನ್ನೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ರಾಮಲಿಂಗರೆಡ್ಡಿ ಅವರ ಅವಶ್ಯಕತೆ ಇದೆ ಅಂತ ಕೆಪಿಸಿ ಅಧ್ಯಕ್ಷರು ಹೇಳಿದ್ಮೇಲೆ ಇದು ಮಾಡ್ದಂಗೆ ಆಗುತ್ತೆ ಸರ್. ಅಲ್ಲ ಸರ್, ಅವ್ರ ಹತ್ರ ಮಾತಾಡ್ಬೇಕು ಸರ್. ಅಲ್ಲ ಸರ್, ದಯವಿಟ್ಟು ಅವ್ರ ಹತ್ರ ಕೆಪಿಸಿ ಅಧ್ಯಕ್ಷರು ಬೆಂಗಳೂರವ್ರಿಗೆ ಅವರೇ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ಮೇಲೆ ಅವ್ರ ಹತ್ರ ಮಾತಾಡ್ತೀನಿ.